ಪಲ್ಲು 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 ಏ ಪಲ್ಲು ಪಲ್ಲು ಏನಾಯ್ತು? ಪಲ್ಲು 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 ಅಲ್ತಿದೆ ಪಲ್ಲು ಅಲ್ತಿದೆ, ಗೊತ್ತಾಗ್ತಿದ್ಯಾ? ಕೇಳಿಸ್ಕೊ. ಮತ್ತೆ ನಾನು ಕರ್ಕೊಂಬರಲ್ಲ, ಇದೇ ಲಾಸ್ಟು. ಕೇಳಿಸ್ಕೋಬೇಕು, ಇದು ಫಸ್ಟ್, ಇದೇ ಲಾಸ್ಟ್. ನನಗೆ ಈಗಲೇ ಹಿಂಗೆ ಆಗ್ತಾ ಇದ್ದೀನಿ, ಮತ್ತೆ ಇಲ್ಲಿ ಬರಲಿ. ಇಲ್ಲಿ ಓ ಮೈ ಗಾಡ್, ಪಲ್ಲು ಪಲ್ಲು ಯಪ್ಪ ದೇವ್ರೆ, ಓ ಮೈ ಗಾಡ್, ಅಲ್ತಿದೆ ನೋಡು. ಹೋಗ್ತಿದೆ ಪಲ್ಲು, ನೋಡಿದ್ಯಾ? ಹತ್ರದಿಂದ ನೋಡಿ ಪಲ್ಲು. ಯಮುನಾ ಅವರೇ ಹೇಯ್ ಪಲ್ಲು ಪಲ್ಲು ಅಲ್ತಿ ಅಲ್ಬೇಡ. ನಿಮ್ಮ ಪಲ್ಲು ಕಾಣಿಸ್ತಿದೆ ನೀಟಾಗಿ? ಅಯ್ಯೋ ದೇವ್ರಿಗೆ ಹೆಂಗಿದ್ದಾರೆ ಗೊತ್ತಾ ಅವರು? ಏನಾಯ್ತು? ಫುಲ್ಲು ಲಾಂಗ್ ಹೇರ್ ಅದು. ಕೀರ್ತನ ಗಾರು నరియాద ఏం ముట్లాడా నేను సమాధిలో అటాక్ చేసినా నేను వెళ్ళను ఇక్కడి నుంచి. కీర్తన్ కాదు, హే గైస్, స్కిప్ ಮಾಡಬೇಡ, స్కిప్ చేయకండి. సో రామకృష్ణ సిద్ధాంతి గారు, సో పదే చెప్తున్నాను అనేసి మీరు ఇబ్బంది పడకండి, కానీ నేను వాస్తవమే చెప్తున్నా. కొంతమంది సబ్స్క్రైబర్స్ కూడా ఇప్పుడు దీని గురించి కామెంట్ సెక్షన్లో కూడా కొన్ని కామెంట్స్ రావచ్చు. మాకు హెల్ప్ అయింది ఆయన వల్ల అంతా. నాకు ఇన్స్టాగ్రామ్లో కూడా వస్తున్నాయి ప్రతి ఒక్క చోట. ఏమంటే కొంతమందికి డబ్బులు పోయినాయి, మాకు వెతికి పెట్టండి ఎక్కడ ఏంటి అనేసి వాటి గురించి పూజలు చేపిస్తున్నారంట. ఇంకా వేరే ఉన్నాయి. సో దూర ప్రయాణాల గురించి కూడా కష్టపడుతున్నారు. సో అది కూడా దాని గురించి కూడా పూజలు చేస్తున్నారంట. సో ఇంకా వేరే ఉన్నాయి. సో కష్టాలు అవన్నీ చెప్పుకొని పెళ్ళిళ్ళు కాని వాళ్ళకి కూడా పెళ్ళిళ్ళ గురించి ఆయన పరిష్కారాలు అన్నీ చెప్తున్నాడంటే చాలా వరకు హెల్ప్ అయింది. నాలుగు వీడియోస్ నుంచి ప్రమోషన్ చేయడం వల్ల. సో ఇలాగే ఇంకా మీదట ఆయన నా ద్వారా కొందరికి హెల్ప్ చేయాలనుకుంటున్నాడు. సో అది వర్కౌట్ అవుతుంది అనుకుంటున్నా. సో చాలామందికి వర్కౌట్ అవుతుంది, అందరికీ వర్కౌట్ అవుతుందంటే అది నాకు ఐడియా లేదు. బట్ కన్ఫామ్గా నాకు జరిగింది ఇది, నాకు వర్కౌట్ అయింది, మీకు చెప్పాను. మీకు వర్కౌట్ అవుతుందంటే మీకు కన్ఫామ్గా చేయించుకోండి. సో మీకు అనుకూలంగా ఉన్నట్టుగా మీరు ఎలా కావాలంటే అలా ఆయనతో మాట్లాడి డీటెయిల్గా నన్ను కూడా అప్రోచ్ అవనవసరంలా, డైరెక్ట్ ఆయనకే అప్రోచ్ అవ్వండి. వాట్సాప్ ద్వారానే ఫోನ್ చేసినా కూడా అవుతుంది. ಓಕೆನಾ? ಓಕೆ. ಬಾಪಲ್ಲು ಏನಿಲ್ಲ, ಬಾಪಲ್ಲು ಯಾಕೆ, ಏನು ಕಾಣಿಸ್ತಿದೆ? ಎಲ್ಲದಕ್ಕೂ ಭಯ ಆದರೆ ಆಗಲ್ಲ. ನೀನೇ ಧೈರ್ಯವಾಗಿ ಬರ್ತೀನಂತ ಅಂದ್ರು ಹಿಂದೆ ಮುಂದೆ ನೋಡಿದ್ರೆ ನಾನಿಲ್ವಾ? ನಾವು ಬಂದಿರೋ ಬರೀ 500-600 ಮೀಟರ್ಸ್ ಅಷ್ಟೇ ಒಳಗಡೆ ಫಾರೆಸ್ಟ್ಗೆ ಗೈಸ್. ನಾವು ಟ್ರೈಬಲ್ಸ್ ಏರಿಯಾ ಇದೆ ಅಲ್ವಾ, ಸೊ 600 ಮೀಟರ್ಸ್ ಒಳಗಡೆ ಫಾರೆಸ್ಟ್, ಡೀಪ್ ಫಾರೆಸ್ಟ್ಗೆ ಗಂಧದ ಗುಡಿ ಸೊ ಮಾಸ್ತಿ ಗುಡಿ. ಸೊ ಟೈಟ್ಲ್ ಮಾತ್ರ ಗಂಧದ ಗುಡಿ, ನನಗೆ ಇಷ್ಟ ಇರೋ ಟೈಟ್ಲ್ ಅದು, ಅದೇ ಇಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಸೊ ಒಂದು ವ್ಲಾಗಿಂಗ್ ಥರ, ಒಂದು ಕ್ಯಾಂಪಿಂಗ್ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇವ್ರ ಫಾದರು ಅವ್ರ ಜೊತೆ ಎಲ್ಲಿಗೋ ಹೋಗಿದ್ದಾರೆ. ಸೊ ಆದರೆ ಇನ್ನೊಂದು ಏನಂದರೆ ಭಯಂಕರ, ಇವತ್ತು ಪೌರ್ಣಮಿ, ಇಲ್ಲಿ ಪಲ್ಲು ಇವತ್ತು ಪೌರ್ಣಮಿ ಗಾಯ್ಸ್, ನೋಡ್ತಿದ್ದೀರಾ? ಸೊ ಏನು ಪಲ್ಲು ಹೇಳಿ. ಬಟ್ ಅದು ಮಾತ್ರ ಎಮೋಷ್ನಲ್ ಸ್ಟೋರಿ ಅವಳದು ಮಾತ್ರ. ಅವಳು ಅಜ್ಜಿ ಅಂತಿರೋದು, ಇಲ್ಲಿ ಹಿಡ್ಕೊ, ಹಿಂಗೆ ಹಿಡ್ಕೊ, ಅದು ಶೇಕ್ ಆಗ್ತಿರುತ್ತೆ, ಹಿಂಗೆ ಹಿಡ್ಕೋಬೇಕು. ಓಕೆನಾ? ಸೊ ಈ ಕಡೆ ಹಿಂಗೆ ಸೆಟ್ ಮಾಡ್ಕೊ, ಈ ಥರ ನಾನು ಕಾಣಿಸ್ಬೇಕಾಗ ಲೈಟ್ ಅಡ್ಡ ಬರುತ್ತೆ. ಸೊ ಅವ್ರ ಸ್ಟೋರಿ ಏನು ಅಂದ್ಕೊಂಡಿದೆ, ಹೆಂಗೆ ಅನಿಸ್ತಿದೆ ನಿನಗೆ? ಅವರು ಒಳ್ಳೆ ಹುಡುಗಿ ಅಂತೆ,
ನೋಡೋಕೆ ಚೆನ್ನಾಗಿದ್ರಂತೆ. ಏನೋ ಅವ್ರ ಲವ್ ಸ್ಟೋರಿ ಇದೆ ಏನಂತ ಅಷ್ಟು ಗೊತ್ತಿಲ್ಲ. ಬಟ್ ಅವ್ರ ಅಮ್ಮಮ್ಮ ತುಂಬ ಫೀಲ್ ಮಾಡ್ತಾರೆ ಇವಾಗಲೂ. ನನ್ನ ಮೊಮ್ಮಗಳು ಈ ಥರ ಇದ್ದಿದ್ದವಳು ಇವಾಗ ಇದ್ದಿದ್ರೆ ಎಷ್ಟು ಏಜ್ ಇರ್ತಿತ್ತು ಅಂತ ಎಲ್ಲ. ಈಗ ಯಾರಿಗಾದ್ರೂ ನಮ್ಮ ಅಜ್ಜಿಗೆ ನನ್ನ ಕಂಡ್ರೆ ಇಷ್ಟ ಅಲ್ವಾ, ಅದೇ ಥರ ಅವ್ರ ಅಮ್ಮಮ್ಮನಿಗೆ ಅವಳು ತುಂಬ ಒಳ್ಳೆ ಹುಡುಗಿ. ಅವಳು ಸೂಸೈಡ್ ಆಗಿ ಸತ್ತೋಗಿರೋದು. ಅವ್ರದ್ದು ಸ್ಮಶಾನ ಇರೋದು ಇಲ್ಲ. ಈಗ ಬಂದ್ವಲ್ಲ ತೋರಿಸ್ಕೊಂಡು. ಅದೇ ಗೈಸ್. ಸೊ ನನಗೂ ಸ್ಟೋರಿ ಗೊತ್ತು, ಬಟ್ ಇವರಿಂದನೇ ಹೇಳಿದರೆ ಚೆನ್ನಾಗಿರುತ್ತೆ ಅಂತ. ಸೊ ಇನ್ನೊಂದು ಏನಂದರೆ ಅವ್ರ ಸಮಾಧಿ ಆ ಕಡೆ ಇದೆ. ಸೊ ನೈಟ್ ವಿಷನ್ಕಂತೆ ಒಂದು 50 ಮೀಟರ್ಸ್ ದೂರ ಇದೆ. ಸೊ ನೈಟ್ ವಿಷನು ರೆಕಾರ್ಡ್ ಆಗ್ತಿದೆ. ಸೊ ಆ ಆತ್ಮ ಇದೆ ಅಂತ ಅಂತಿದ್ದಾರೆ. ಸೊ ಅವರು ಈ ಕಡೆ ಏನಂದರೆ ಏನೇ ಸಂಬಂಧ ಆದರೂ, ಏನೇ ಸಡನ್ ಡೆತ್ ಆದರೂ ಅವ್ರಿಗೆ ಕೆಲವು ಕೆಲಸಗಳು ಮಾಡಬೇಕಲ್ವ. ನಾವು 11 days ಇದು ಒಂಥರ ಫಂಕ್ಷನ್ ಥರ ಏನೋ ಮಾಡ್ತೀವಲ್ವ, ಏನು ಇಲ್ಲಿ ನೋಡು. ಸೊ ಆ ಥರದ್ದು ಕೆಲವುದು ಮಾಡಿಲ್ಲ ಅಂದರೆ, ಯಾಕಂದರೆ ಇಲ್ಲೇ ಇರಬೇಕು ನಮ್ಮ ಹುಡುಗಿ, ನಮ್ಮ ಜೊತೆನೇ ಇರಬೇಕು ಅನ್ನೋ ಥರ ಅವ್ರ ಮೈಂಡ್ಸೆಟ್ಟು. ಸೊ ಅದು ಕೇಳಿದ ಮೇಲೆ ನನಗೆ ಜಮ್ ಅಂತು. ಯಾಕೆ ಈ ಥರ ಅಂತ್ಯಕ್ರಿಯೆ ಏನೋ ಒಂಥರ ಜಮ್ ಅಂತು ಅವ್ರಿಗೆ ಅರ್ಥ ಆಗುತ್ತೆ ಬಿಡಿ. ಏನಂತ ಅದು ಅಂತ್ಯಕ್ರಿಯೆಲು ಅನ್ನೋ ಥರ ಇರುತ್ತಲ್ವ, ಅದು ಕೆಲವುದು ಅದಾದಮೇಲೆ ಮಾಡಬೇಕಾಗಿರೋ ಕೆಲಸಗಳು ಮಾಡಿಲ್ಲ ಅಂತೆ. ಸೊ ನೋಡೋಣ. ಇಲ್ಲಿ ಮಾತ್ರ ಒಂದು 1 to 2 hours ಇರೋಣ. ಇಷ್ಟೊತ್ತಿರೋಣ, ನೀನೇ ಹೇಳ್ಬೇಕು. ಒಂದು ಫಸ್ಟ್ ಟೈಮು 1-2 hours ಇರೋಣ. 2 hours ಇರ್ತೀಯಾ? ನಾನು ಡೇ ಎಲ್ಲ ಇರೋಣ, ನೈಟೆಲ್ಲ ಇರೋಣ ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲಿ ಏನೂ ತಗೊಂಡು ಬಂದಿಲ್ಲ, ಮ್ಯಾಟರ್ ಅಷ್ಟೇ. ಬರಬೇಕಾದ್ರೆ ತಿನ್ಕೊ ಬಂದಿದ್ದೀವಿ, ಸ್ನ್ಯಾಕ್ಸ್ ಮತ್ತು ತಗೊಂಡು ಬಂದಿದ್ದೀವಿ. సో అది గైస్, ఒక అమ్మాయి చనిపోయింది. అది ఎలా ఏంటి అనేసి డీటెయిల్గా చెప్పకండి, మాకు వీడియోలో చెప్పకండి. ಆ ಹುಡುಗಿನ ಪ್ರೀತಿಸ್ತಿದ್ದ ಹುಡುಗ ಇವಾಗಲೂ ಮೆಂಟಲ್ ಆಗಿ ತಿರ್ಗ್ತಿದ್ದಾರೆ ರೋಡಲ್ಲಿ. ತುಂಬ ಚೆನ್ನಾಗಿದ್ದಾರೆ ಅವರು, తిరుగుతారే ಇನ್ನೂ ತಿರುಗ್ತಾ ಇದ್ದಾರೆ అంటే తిరుగుతున్నాడంట ఇంకా చనిపోయిన వాళ్ళ వాళ్ళ బాయ్ ఫ్రెండ్. సో అతను ఇంకా పిచ్చి పట్టేసి తిరుగుతున్నాడంట. అమ్మాయి బాడీని అక్కడే పూడ్చారు. అంత్యక్రియలు ఏం చేయలేదంట. అంటే అంత్యక్రియలు అంటే వాళ్ళని పూర్తి చేసిన తర్వాత ఏం చేయాలి, మనం 11 days ఫంక్షన్ ఇట్లా చేస్తాం కదా, అవి ఏం చేయలేదు, దినాలు ఏమీ చేయలేదు. సో 500-600 మీటర్ల దూరంలో ఉన్నాము ట్రైబల్స్కి. వాళ్ళు చెప్పింది అదే, వాళ్ళ అమ్మమ్మ ఏడవడము, ఈ పిల్ల ఎమోషనల్ అయిపోయింది, బయటకు వచ్చేసింది. నేను వీడియో షూట్ చేయలేదు, వీడియో వాళ్ళకి ఇష్టం లేదు అట్లా. కానీ అక్కడికే వచ్చి మేము క్యాంప్ చేస్తున్నాను వాళ్ళకి కూడా తెలియదు. అదే ట్విస్ట్, ಅವ್ರಿಗೂ ಗೊತ್ತು. ಹಂದಿ ಸೌಂಡ್ ಬರ್ತಿದೆ, ಹಂದಿ ಸೌಂಡ್ ಬರ್ತಿದೆ ಗೈಸ್, ಕಾಡಂದಿ ಸೌಂಡ್ ಬರ್ತಿದೆ. ಅದು ಒಂಥರ ಕಾಡಂದಿ ಸೌಂಡ್ ಬಲ್ಲದು. ಇದು ಜಿಪ್ ಹಾಕ್ಬಿಡ್ತೀವಿ, ಏನೇ ಆಗಲಿ. ಕಾಡಂದಿ ಅಂದರೆ ತಮಾಷೆ ಅಲ್ಲ, ಅದಕ್ಕೆ ಒಳಗಡೆ ಬರೋಕ್ಕಾಗಲ್ಲ ಅವು, ಹಂಗೆ ಹೋಗ್ಬಿಡುತ್ತೆ. ಏನಾದರೂ ಅಟ್ಯಾಕ್ ಮಾಡಿದ್ರೆ ನಾವು ಒಳಗಡೆ ಸೇಫ್. ತುಂಬ ಚೆನ್ನಾಗಿ ಕಾಡಂದಿ గుర్తుటిలే ಗೊತ್ತಲ್ಲ. మనుషుల కన్నా మనకు ఆత్మల కన్నా ఈ యానిమల్స్ టెన్షన్ ఇక్కడ. అది కూడా ఈ పిల్లతో వచ్చాను. ಹತ್ರ ಬಂದಿದೆ ಕಾಡಂದಿ, ಈ ಕಡೆ ಬರ್ತೀನಿ. ಈ ಟೈಮಲ್ಲಿ ವೆಹಿಕಲ್ ಹೋಗ್ತಿದೆ ಫುಲ್ಲು. ಆ ಊರಿಂದ ಊರಿಗೆ ಪಕ್ಕದ ಅವರು ಜಮೀನ್ಗೆ ಇದು ಕಾಯಕ್ಕೆ ಹೋಗ್ತಾರೆ ಗೊತ್ತಾ, ಈ ಟೈಮಲ್ಲಿ ಅವ್ರು ಕಟ್ ರೂಟಲ್ಲಿ ಹೋಗ್ತಾರೆ. ಅದೇನಾದರೂ ಇರ್ಬೋದು. ಅದೇ ಹತ್ತಿ ಹೋಗ್ತಿದ್ದಾರೆ, ಅದಕ್ಕೆ ರೈಸ್ ಆಗ್ತಿದೆ. ಇಲ್ಲಿ ಸೌಂಡ್ ಬರ್ತಿದೆ. ಪಲ್ಲು ರಿಕಾರ್ಡ್ ಆಫ್ ಆಯ್ತದು.
5 ಮಿನಿಟ್ಸ್ಗೆ ಕಟ್ ಆಗ್ತಿರತ್ತೆ, ಇದು ನೋಡ್ಕೋಬೇಕು. ಎಲ್ಲಿ ಬಂದು ಕಟ್ ಆಗಿದೆಯಾ? ಕಟ್ ಆಗಿದೆ, ಮತ್ತೆ ಆನ್ ಮಾಡಿದ್ದೀನಿ. ಇದು ಕಾಯ್ತು ಕಾಡಂತ ಏನು ಗೊತ್ತಾ, ಯಾರನ್ನೂ ನೋಡಲ್ಲ, ಗುದ್ಕೊಂಡು ಹೋಗ್ಬಿಡುತ್ತೆ ಅದ್ರ ಕೊಂಬಲ್ಲಿ. ಏನು ಮಾಡೋದು? ಇದು ಇವಾಗ ಇಲ್ಲಿಂದ ಹೋಗ್ಬೇಕಂದ್ರೆ ಸಿಗ್ನಲ್ಸ್ ಇಲ್ಲ ಫುಲ್ಲು. ಪಲ್ಲು ಏನಿಲ್ಲ ಪಲ್ಲಿಲಿ. ಕಿಚ್ಚೆ ಬಲ್ಲು ನಾನು ಹುಳ ಸೌಂಡ್ ಏನೋ ಅನ್ಕೊಂಡಿದ್ದೆ. ಕಿಚ್ಚೆ ಬಲ್ಲು ಕೆಲವೊಂದು ಆ ಥರ ಸೌಂಡ್ ಹುಳನೂ ಬರುತ್ತಲ್ವ. ಹುಳ ಬರುತ್ತೆ, ಬಟ್ ಈ ಥರನಾ? ಪಲ್ಲು ಖಂಡಿತ ಹೇಳ್ತೀನಿ. ಅಲ್ಲ ಯಾರದು? ಯಾರಿದ್ರು ಹೇಳಬೇಕು, ನೀವು ಮಾತಾಡಬೇಕು. ಓಡೋಗ್ತಿದ್ದೆ ಪಲ್ಲು, ಓಡೋಗ್ತಿದ್ದೆ ಪಲ್ಲು. ನಾನು ಇದ್ದೀನಲ್ವಾ. ಜೈ ಬಜರಂಗ ಬಲಿ, ಜಯ ಹನುಮಾನ್, ಜಯ ಹನುಮಾನ್ ಜ್ಞಾನ ಗುಣ ಸಾಗರ. ಮನಸ್ಸಲ್ಲಿ ದೇವ್ರನ್ನ ಕೇಳ್ಕೊಂತ ಏನಾಗಲ್ಲ. ಯಾರಿರೋದು? ಹುಡುಗಿ ಯಾರು ನೀವು? ಇಷ್ಟವರೆಗೂ ನಿಮ್ ಜೊತೆನೆ ನಿಮ್ ಬಗ್ಗೆನೇ ಮಾತಾಡ್ಕೊಂತಿದ್ದೀನಿ. ಕೇಳ್ಕೊಂಡಿದ್ದೀರಾ? ನೀವೇನಾವುದು? ಕಾಂಟ್ಯಾಕ್ಟ್ ಮಾಡಿ ಪಲ್ಲು, ನೀನು ಹುಡುಗಿಯಾಗಿ ನೀನು ಅವ್ರ ಜೊತೆ ಮಾತಾಡಬೇಕು. ನಾನು ಹೆಂಗೆ ಮಾತಾಡೋದು? ಹುಡುಗಿರ ಕಡೆ ಕಂಡ್ರೆ ಅಷ್ಟಿದ್ದೀರಲ್ಲ, ನೀವೇ ಮಾತಾಡಿ. ಹೆಸರು ಯಮುನಾನಾ? ಏನೋ ಹೇಳು. ಯಮುನಾ, ಯಮುನಾ, ಯಮುನಾ ನೀವೇನಾ? ಯಮುನಾ ಪ್ಲೀಸ್. ಓ ಓಕೆ, ನಿನಗೇನಾದರೂ ಕಷ್ಟಗಳಿದೆ ನನಗೆ ಹೇಳ್ಕೋಬೋದು. ನೀನು ಹೇಳ್ಕೋಬೋದು ನನಗೆ. ಅಲ್ತಿದೆ ಗೊತ್ತಾಗ್ತಿದ್ಯಾ? ಕೇಳಿಸ್ಕೊ. ಮತ್ತೆ ನಾನು ಕರ್ಕೊಂಬರಲ್ಲ, ಇದೇ ಲಾಸ್ಟು. ಕೇಳಿಸ್ಕೋಬೇಕು, ಇದು ಫಸ್ಟ್, ಇದೇ ಲಾಸ್ಟ್. ನನಗೆ ಈಗಲೇ ಹಿಂಗೆ ಆಗ್ತಾಯಿದ್ದೀನಿ, ಮತ್ತೆ ಇಲ್ಲಿ ಬರಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಕಡೆ ಕಾಣಿಸ್ತಿದ್ಯಾ? ಏನು ಕಾಣಿಸ್ತಿಲ್ಲ. ಎಲ್ಲಿದೆಯಾ? ಹತ್ರ ಬರ್ಬೋದಲ್ವಾ? ಹಂಗಂದಿರೋ ಕಾಣಿಸ್ತಾ? ಇಲ್ಲೇನಿಲ್ಲ, ನನಗೆ ಏನು ಕಾಣಿಸ್ತಿಲ್ಲ. ನೈಟ್ ವಿಷನಲ್ಲಿ ಏನು ಕಾಣಿಸ್ತಿಲ್ಲ ಅಂತ ಅಲ್ತಿತ್ತು. ನಗ್ತಿರೋದ ಅದು? ನಗ್ತಿರೋದು ದೂರ ಅನಿಸ್ತಿದೆ. ನಾನು ನಗ್ತಿದೆ ಪಲ್ಲು. ನಗ್ತಿರೋದು ಅದು ನಮ್ಮನ್ನು ನೋಡಿ ನಗ್ತಿದೆಯಾ? ಹೆಂಗೆ ಗೊತ್ತಾಗ್ತಿಲ್ಲ ನನಗೆ. ಯಾಕೆ ನಗ್ತಿದ್ದೀರಾ? ಇದು ಕೊಡಿ, ನಾನು ಹೇಳ್ತೀನಿ. ಇದು ಪೂರ್ತಿ ಕಾಣಿಸ್ತಿಲ್ಲ ಪಲ್ಲು. ಏನು ಮಾಡೋದು? ತಗೋ,
ಏನು ಮಾಡೋದು? ಅಲ್ಲಿ ಯಾಕೆ ಅಲ್ತಿದೀಯಾ? ಅಳ್ತಿಲ್ಲ, ಒಂಥರ ಭಯ ಆಗ್ತಿದೆ ಅಷ್ಟೇ. ಐಸಲ್ಲಿ ವಾಟರು ಬರ್ತಿದೆ ನಿನಗೆ. ಭಯ ಆಗ್ತಿರೋದು ನನಗೆ. ಸೆಕೆ ಥರ ಅನಿಸ್ತಿದ್ದಲ್ಲ ಒಂದೇ ಸಾರಿ, ಜಾಸ್ತಿ ಸೆಕೆ ಆಮೇಲೆ ಒಂಥರ ನಾವು ಭಯ ಪಡ್ತಿದ್ದೀವಲ್ಲ ಅದಕ್ಕೇನು ಭಯ ಅಂತ ಅನಿಸ್ತಿಲ್ಲ. ನೀನು ನಾನು ಕರ್ಕೊಂಡು ಬಂದಿದ್ದಲ್ವ ಒಂಥರ ಅನಿಸ್ತಿದೆ ನನಗೆ. ತಪ್ಪು ಮಾಡಿದ್ದೀನಿ ನಾನು ಅಂತ. ಯಮುನಾ, ನನ್ನ ಹತ್ರ ಬರ್ಬೋದಲ್ವಾ ನೀವು? ಸರಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡೋಕೆ ಬಂದಿಲ್ಲ ನಾನು. ಸೊ ನಾವು ಸ್ವಲ್ಪ ಹೊತ್ತಿದ್ದು ನಿನ್ನ ಜೊತೆನೆ ನಿನಗೆ ಫೇವರ್ ಆಗಿ ಇಲ್ಲೇ ಇದ್ವಿ. ನಿಮ್ಗೋಸ್ಕರ ಬಂದಿರೋದು. ಗೂಸ್ ಬಂಪ್ಸ್ ಬರ್ತಿದೆಯಾ? ಇವಳಿಗೆ ಜಾಸ್ತಿ ಗೂಸ್ ಬಂಪ್ಸ್ ಬರುತ್ತೆ ಗೈಸ್. ಸೊ ಅವಳಿಗೆ ಗೂಸ್ ಬಂಪ್ಸ್ ಬರ್ತಿದೆ. ಸೊ ನಾವು ಇಲ್ಲಿ ಸ್ವಲ್ಪ ತಗೊಂಡು ಬಂದಿದ್ದೀವಿ ನಿನಗೆ ಅಂತ. ಕೆಲವು ಇಟ್ಟು ಬಂದಿದ್ದೀನಲ್ವಾ, ಸೊ ಅದು ನಿಮ್ಗೋಸ್ಕರನೇ. ಇವಾಗ ನಾವು ತಿಂತೀವಿ ಇಲ್ಲಿ, ನೀವು ಅಲ್ಲಿ ತಿನ್ಬೋದು. ಓಕೆನಾ? ತಿನ್ನೋಣ ಸ್ವಲ್ಪ ಏನಾದರೂ. ಇದರಲ್ಲಿ ಹೆಂಗೆ ತಿನ್ನೋಕೆ? ಅದೇ ಅವ್ರಿಗೆ ನಾವು ಕಂಪ್ನಿ ಕೊಡಿರೋ ಥರ. ಅರ್ಥ ಆಯ್ತಾ? ನೀನು ಅಲ್ಬೇಡ, ಸ್ವಲ್ಪ ಏನು ಹಾಕಲ್ಲ. ನಾನಿದ್ದೀನಿ ವಾಟರ್ ಹಿಡ್ಕೊ, ಹ್ಯಾಂಡ್ ವಾಶ್ ಮಾಡ್ತೀನಿ. ಎಲ್ಲ ತೆಗೆದು ನನಗೆ ಫುಲ್ಲು ಬ್ಲ್ಯಾಂಕು, ಡಾರ್ಕ್ ಕಾಣಿಸ್ತಿದೆ. ಹಿಂದೆ ಸೌಂಡ್ ಆಗೋ ಥರ ಅನಿಸ್ತಾ ಇದೆ. ಹಿಂದೆ ನೈಟ್ ವಿಷನ್ ಇರುತ್ತೆ. ಹ್ಯಾಂಡ್ ವಾಶ್ ಮಾಡ್ಕೊತೀಯಾ? ಬೇಡ ಬೇಡ. ಕಿಚ್ಚೆ ಸೌಂಡ್ ಹಿಂದೆ ನಮ್ಮಿದ್ದೆ. ಕ್ಲೋಸ್ ಮಾಡಿ ಬೇಗ. ಹಿಂದೆ ಸೌಂಡ್ ಬರ್ತಿದೆಯಾ? ಹಿಂದೆ ನೀವು ವಾಶ್ ಮಾಡೋಕೆ ಹೋದ್ರಲ್ಲ ಅವಾಗ. ಸರಿ ತೆಗಿ, ಏನೇನಿದೆ ಎಲ್ಲ ತೆಗಿ. ಸೊ ಗೈಸ್, ಎಲ್ಲ ನಾನು ತೋರ್ಸೋಕ್ಕಾಗಲ್ಲ. ಸೊ ಕಟ್ ಮಾಡಿ ಎಲ್ಲ ಫಿನಿಶ್ ಮಾಡ್ಕೊಂಡು ಮತ್ತೆ ವೀಡಿಯೋದಲ್ಲಿ ಬರ್ತೀವಿ. ಓಕೆನಾ? ರೆಡಿ, ಕಟ್ ಮಾಡಿ ಗೈಸ್. ಇವಾಗ ನಾಯಿ ನನಗನ್ನಿಸ್ತಿದೆ. ಇದೇನು ನಾಯಿ ಬಲ್ಲು ಡಿಫ್ರೆಂಟ್ ವಾಯ್ಸು? ಕಾಡು ನಾಯಿ ಇರ್ಬೋದು. ನರಿ ಬೊಗಳುತ್ತಾ? ನರಿ ಅಲ್ಲ ಅದು ನಾಯಿಗಳೇ. ನರಿ ಬೊಗಳಲ್ಲ ಅದು. ಅವ್ರು ಹಿಂಗೆ ಮತ್ತೆ ಹಿಂಗೆ ಹೋಗ್ತಿದ್ದಾರೆ. ಅದೇ ಬೈಕ್ ಅನ್ಕೋತಿದ್ದೆ, ಹಿಂಗೆ ಹೋಗ್ತಿದೆ. ಕಿಚ್ಚೆ ಬಲ ಗೈಸ್. ತಿಂಡಿ ಕೆಲವು ತಗೊಂಡು ಬಂದಿದ್ದಲ್ಲ. ಏನು ಗೊತ್ತಾ? ಕೀರಾ ದೋಸೆ ಆಗ್ತದೆ ಬಲ್ಲು. ಹೆಂಗೆ ತಿನ್ನೋದು? ಕಟಿಂಗ್ ಅದು ನಾನು ಫ್ರೆಶ್ ಅವ್ರು ಕೊಟ್ಟಿದ್ದಾರೆ ಅಂತನಾ? ಅವ್ರು ಕೊಟ್ಟಿರೋದು ಇದು? ಅಲ್ಲಿ ಕಟ್ ಮಾಡೋಕ್ಕೆ ಹೇಳಿದ್ರು. ನಾನು ಫ್ರೆಶ್ ಆಗಿರಲಿ ಅಂದ್ಬಿಟ್ಟು ಕಟ್ ಮಾಡ್ಸೋದು ಬೇಡ, ಇಬ್ಬರೇ ತಾನೇ ಇರೋದು, ತಿನ್ಬೋದಲ್ಲ ಅಂದ್ಕೊಂಡು ಬಂದೆ. ನನಗನ್ನಿಸ್ತಿದೆ ಇಲ್ಲಿರ್ತಲ್ವಾ, ಅದು ಆ ಕಡೆ ಏನಾದರೂ ಪಾಸ್ ಆಗಿರ್ಬೋದು, ಅದಕ್ಕೆ ಏನಾದರೂ ನಾಯಿ ಬೊಗಳ್ತಿದ್ಯಾ ಅಂತ. ಆಗ್ಬೋದು, ಪಾಸ್ ಆಗಿರ್ಬೋದು ಅನಿಸ್ತಿದೆ. ಬಟ್ ಆ ಥರ ಆದ್ರೂ ಬರುತ್ತೆ. ಇಲ್ಲಿ ನಾಯಿ ಹೆಂಗೆ ಬರುತ್ತೆ? ಫಸ್ಟ್ ಆಫ್ ಆಲ್ ಇವರು ಸಾಕ್ತಿರೋ ನಾಯಿಗಳು ಇರ್ಬೋದಲ್ವಾ? ಮುಂದೆ ನೋಡಿದ್ವಲ್ವ ನಾವು ಟ್ರೈಬ್ಸು. ಕೂಲ್ ಇಲ್ಲ ಪಲ್ಲು, ಕೂಲ್ ಹೋಗಿದೆ ಇದು. ಅದು ಗೈಸ್ ಸ್ವಲ್ಪ ಹೊತ್ತು ಇರಬೇಕಂತ ಬಂದಿದ್ವಿ. ಬಟ್ ಓಕೆ ಕೂಲ್, ಭಯ ಬೀಳ್ಬೇಡ. ಗಿಜ್ಜೆ ಸೌಂಡ್ ಯಾರದು? ಯಮುನಾ, ನೆಮ್ಮದಿಯಾಗಿ ತಿನ್ನಿ, ನಾವು ತಿಂತಿದ್ದೀವಿ ಇಲ್ಲಿ. ಮಾತಾಡಿ, ನೀನು ಮಾತಾಡಿ ಬರಲಿ ಯಮುನಾ ಜೊತೆ. ನೀನು ಬಂದಿರೋದು ಅವಳಿಗೋಸ್ಕರ. ಸ್ವಲ್ಪ ಎಮೋಷ್ನಲ್ ವರ್ಡ್ಸ್ ಏನಾದರೂ ಅವಳಿಗೆ ಟಚಿಂಗ್ ವರ್ಡ್ಸ್ ಕೊಡಿ, ಮಾಡಿ ಮಾತಾಡಿ. ಹೊಟ್ಟೆ ನೋವು ಆದಂಗೆ ಆಗ್ತಾ ಇದೆ ನನಗೆ. ನಿಜ. ಆ ಥರ ಟೆನ್ಷನ್ ತಗೋಬೇಡ, ಕಾನ್ಫಿಡೆಂಟ್ ಆಗಿರಿ, ಏನಾಗಲ್ಲ, ನಾನು ಇದ್ದೀನಲ್ವ.
ಯಮುನಾ ಜೊತೆ ಮಾತಾಡಿ. ಒಂದು ಅಕ್ಕ ಆಗಿ ನೀನು ಅವ್ರಿಗೆ ಹೇಳಬೇಕಾಗಿರೋದು ಹೇಳಿ. ರೆಡಿ? ಮಾತಾಡಿ. ಯಮುನಾ ಅಂತಾನೆ ಮಾತಾಡಬಲ್ಲ, ಕೇಳಿ, ಕರಿ. ಪ್ರೀತಿಯಿಂದ ಒಂದು ಅಕ್ಕ ಆಗಿ ನೀವು ತಂಗಿನ ಕರೆಯೋ ಥರ ಕರಿ. ನನ್ನ ಹೆಸರು ಹೇಳ? ಬೇಡ, ಹೇಳ್ಬೇಡ, ಹೆಸರು ಹೇಳ್ಬೇಡ. ಹೇಳಿ, ಪರವಾಗಿಲ್ಲ, ಏನಾಗಲ್ಲ ಬಿಡಿ, ಏನಾಗಲ್ಲ ಬಿಡಿ. ಕರಿ, ಇಲ್ಲೇ ಇದ್ದಾರೆ. ಯಮುನಾ, ಯಮುನಾ. ಭಯ ಬೀಳ್ಬೇಡ, ಹೇಳು, ನಾನು ಇದ್ದೀನಿ, ಹೇಳು. ನಾನು ನಿಮ್ಮ ಅಕ್ಕ ಅಂತ ತಿಳ್ಕೊ. ನಿಮ್ಮ ವಿಷಯ ಎಲ್ಲ ನಿಮ್ಮ ಅಮ್ಮಮ್ಮ ಹೇಳಿದ್ರು, ನಮ್ಗೆ ಕೇಳಿ ತುಂಬ ಬೇಜಾರಾಯಿತು. ಅದು ಕೇಳಿ ಬೇಜಾರಾಗಿದ್ದಕ್ಕೇ ಅದರಲ್ಲೂ ನಾನು ಫಸ್ಟ್ ಟೈಮು ನನಗೆ ಸ್ವಲ್ಪ ಭಯನೂ ಜಾಸ್ತಿ. ಬಂದಿದ್ದೀನಿ, ನೋಡೋಣ, ಎಕ್ಸ್ಪೀರಿಯೆನ್ಸು ಆದಂಗೆ ಆಗುತ್ತೆ, ಏನು ಅಂತ ಕೇಳೋಣ ಅಂತ. ನೀವು ಸ್ವಲ್ಪ ಗೆಜ್ಜೆ ಸೌಂಡ್ ನಿಲ್ಸಿದ್ರೆ ನಾನು ಸ್ವಲ್ಪ ಮಾತಾಡ್ಬೋದು ಧೈರ್ಯವಾಗಿ. ಇಲ್ಲ ಏನಾಗಲ್ಲ, ಗೆಜ್ಜೆ ಸೌಂಡ್ ಮಾಡಿದ್ರೆ ನಂಗೆ ಮಾತೇ ಬರಲ್ಲ, ನಿಂತೋಗ್ಬಿಡುತ್ತೆ. ಶಿವರಿಂಗ್ ಆಗಬೇಡ ಪಲ್ಲು, ಏನಾಗಲ್ಲ. ಕಾನ್ಫಿಡೆಂಟ್ ಆಗಿ, ಪೀಸ್ಫುಲ್ಲಾಗಿ, ನಿನ್ನ ತಂಗಿ ಇದ್ದಾಳೆ ಅಲ್ಲಿ ಅಂತ ಥಿಂಕ್ ಮಾಡ್ಕೊಂಡು ಮಾತಾಡಿ. ನೀವು ನನಗೆ ತಂಗಿ ಇದ್ದಂಗೆ, ನನ್ನ ಅಕ್ಕ ಅಂತ ತಿಳ್ಕೊಳ್ಳಿ. ನಾನು ಹೇಳೋದಿಷ್ಟೇ, ಪ್ರೀತಿ ಅನ್ನೋದು ಅದಕ್ಕೆ ಹುಟ್ಟು ಇಲ್ಲ, ಸಾವು ಅನ್ನೋದು ಇಲ್ಲ. ಪ್ರೀತಿ ಅನ್ನೋದು ನಾವು ಗರ್ಭದಲ್ಲಿದ್ದಾಗಲೇ ಅದು ಹುಟ್ಟುವಂಥದ್ದು. ಅದಕ್ಕೆ ಬೆಲೆ ಕಟ್ಟೋಕ್ಕಂತೂ ಆಗಲ್ಲ. ನೀವು ಈ ಥರ ಎಲ್ಲರಿಗೂ ತೊಂದರೆ ಮಾಡ್ಕೊಳ್ಳೋದಾಗಲಿ ಅಥವಾ ನಿಮಗೆ ನೀವು ನೋವು ಮಾಡ್ಕೊಂಡು ಈ ಥರ ಇರೋದು, ನಿಮ್ಮ ಹುಡುಗನೂ ಸರಿಯಾಗಲ್ಲ, ಅವ್ರ ಲೈಫು ಚೆನ್ನಾಗಾಗಲ್ಲ. ನೀವು ತೃಪ್ತರಾಗಿ ಅಲ್ಬೇಡ ಯಮುನಾ, ಅಲ್ಬೇಡ. ಹುಡುಗ ಬಗ್ಗೆ ಕೇಳಿದ್ವಿ, ಮಾತಾಡಿದ್ರೆ ಅವ್ರಿಗೆ ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ಬಾರ್ದು. ಅವ್ರು ಅದ್ರ ಬಗ್ಗೆ ಹೇಳ್ಬಾರ್ದಿತ್ತು. ಅಲ್ತಿದ್ದೀನಿ ಯಮುನಾ, ಪ್ಲೀಸ್ ಅಲ್ಬೇಡ. ಪಾಪ ಪಲ್ಲು ಅಲ್ತಿದೆ. ಪಲ್ಲು ಏನು ಗೊತ್ತಾ, ಈ ಥರ ತುಂಬ ಜನ ಲವ್ ಮಾಡಿದವರು ಸಕ್ಸಸ್ ಆಗಿರೋರು ಇದ್ದಾರೆ. ಸಕ್ಸಸ್ ಆಗದೆ ಅವ್ರವ್ರ ಲೈಫನ್ನ ಬೇರೆ ರೀತಿ ಉತ್ತಮವಾಗಿ ಕಟ್ಕೊಂಡು ಇನ್ನೊಬ್ಬರಿಗೆ ಮಾದರಿಯಾಗಿದ್ದಾರೆ. ಆ ಥರದ್ರಲ್ಲಿ ನಿನ್ನನ್ನು ನಾವು ನೋಡ್ತೀವಿ. ನೀವು ದೈಹಿಕವಾಗಿ ಇಲ್ಲದೇ ಇರ್ಬೋದು, ಬಟ್ ನಿಮ್ಮ ಆತ್ಮ ತೃಪ್ತಿಗೋಸ್ಕರ ನೀವು ನಿಮ್ಮದೇನೇ ನೋವಿದ್ರೂ ಕೂಡ ಅದನ್ನು ಬಿಟ್ಟು ನಿಮ್ಮ ಆತ್ಮವನ್ನು ಮುಕ್ತಿ ತಗೊಳ್ಳೋ ದಾರಿಗೆ ದೈವ ರೂಪದಲ್ಲಿ ನೀವು ದಾರಿ ನೋಡಬೇಕು. ಇದರಿಂದ ನಿಮ್ಮ ಹುಡುಗನಿಗಾಗಲಿ ನಿಮ್ಮ ಫ್ಯಾಮಿಲಿಗಾಗಲಿ ಒಳ್ಳೆಯದೇ ಆಗಿರುತ್ತೆ ಹೊರತು ಕೆಟ್ಟದಾಗಲ್ಲ. ಈಗ ನೀವು ಇರೋದನ್ನು ಎಲ್ಲರಿಗೂ ಗೊತ್ತಿರೋದ್ರಿಂದನೇ ಎಲ್ಲರೂ ನಿಮ್ಮ ಅಮ್ಮನ ಹೇಳ್ಕೊಂಡು ಹೇಳ್ತಿರೋದು. ನಿಮ್ಮ ಆತ್ಮ ಇಲ್ಲಿ ಕಾಣಿಸ್ತಿಲ್ವಂತಂದರೆ ಅವರು ಹ್ಯಾಪಿಯಾಗಿರ್ತಾರೆ. ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಮ ಅಕ್ಕವಾಗಿ ಅವಳು ಎಷ್ಟು ಫೀಲಿಂದ ನಿಮ್ಮ ಜೊತೆ ಮಾತಾಡಿದೆ, ನಿನಗೆ ಅರ್ಥ ಆಗಬೇಕು. ಏನಾಯ್ತು? ಓಕೆ, ಏನಾಗಲ್ಲ. ಹತ್ರ ಬಂದಿದ್ದು ಅವಳು ಟಚ್ ಹಂಗೆ ಅದು ಟಚ್ ಆದ್ರೂ ಹಂಗೆ ಅನಿಸುತ್ತೆ. ಅದು ಮಾತ್ರ ಎಮೋಷನಲ್ ಪಲ್ಲು. ನಿನ್ನ ಮಾತುಗಳು ಮಾತ್ರ ನನಗೆ ಪರ್ಫೆಕ್ಟಾಗಿ ಅನಿಸ್ತಿದೆ. ಟಚ್ ಆಯಿತು. ಇಷ್ಟು ಹೇಳಿದ್ಮೇಲೆ ಅವಳಿಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನಿಸುತ್ತೆ. ನನಗೆ ಅರ್ಥ ಮಾಡ್ಕೊಳ್ತಾಳೆ ಅನಿಸ್ತಿದೆ. ನೀನು ಅರ್ಥ ಮಾಡಿಕೊಂಡು ನನಗೆ ಹೇಳಬೇಕಾಗಿರೋದು ಒಂದೇ, ನಿನಗೇನಾಗಿದೆ ಅದು ನಾನು ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ. ಅದು ನಿಮ್ಮವ್ರಿಗೂ ಏನಾಗಿದೆ ಅಂತ ನಿಜ ಗೊತ್ತಿಲ್ಲ. ಅದು ಬಾಸ್ ಹತ್ರದಿಂದ ಅನಿಸ್ತಿದಲ್ವಾ? ತುಂಬ ಹತ್ರದಿಂದ ಅನಿಸ್ತಿದೆ. ಯಾವ ಕಡೆ? ಏನದು? ಪಕ್ಕನದು? ನಿಮಿಷ. ಇಲ್ಲಿ. ಓ ಮೈ ಗಾಡ್, ಪಲ್ಲು ಯಪ್ಪ ದೇವ್ರೆ.
ಓ ಮೈ ಗಾಡ್, ಅಳ್ತಿದೆ ನೋಡು. ಹೋಗ್ತಿದೆ ಪಲ್ಲು, ನೋಡಿದ್ಯಾ? ಹತ್ರದಿಂದ ನೋಡಿ ಪಲ್ಲು, ಹೋಗ್ತಾ ಇದೆ. ಯಮುನಾ ಅಲ್ಲೇ ಇರಿ, ಹೋಗ್ತಾ ಇದೆ. ಕಾಣಿಸ್ತಿದೆ ನಿಮ್ಗೆ? ಇಲ್ಲಿ ಕಾಣಿಸ್ತಿದೆ, ಇಷ್ಟು ಬ್ಲರ್ ಆಗಿ. ಪಲ್ಲು ಭಯ ಆಗ್ತಾ ಇದೆ ನನಗೆ ತುಂಬ. ಹೆಂಗಿದೆ ಪಲ್ಲು? ಥರ ಆಗ್ತಾ ಇದೆಪ್ಪ ನನಗೆ. ಯಮುನಾ, ನೀನು ನನಗೆ ಏನಾದರೂ ಹೇಳ್ಬೋದಾ? ಹೇಳಿದ್ರೆ ಒಳ್ಳೇದು, ಪ್ಲೀಸ್. ನಿನ್ನ ಸ್ಟೋರಿ ಏನು ಕೇಳಿ ಪಲ್ಲು. ಅಲ್ಲಿ ನಿನ್ನ ಮಾತುಗಳಿಗೆ ಅವಳು ಎಮೋಷ್ನಲ್ ಆಗಿ ಹತ್ರ ಬಂದಿರೋದು ಕನ್ಫರ್ಮ್ ಆಗಿ. ನೀನೇನಾದರೂ ಮಾತಾಡಿ. ನಿಮ್ಮ ಸ್ಟೋರಿ ಏನು ಹೇಳಿ ಅಂತ ಇಲ್ಲ. ಹೌದು, ಕನ್ಫರ್ಮ್ ಆಗಿ ಒಂದು ಕೆಲಸ ಮಾಡಿ, ನೀನು ಮಾತಾಡ್ತಾ ಇದ್ದೆ, ನಾನು ಆಚೆಯಿಂದ ಈ ಕ್ಯಾಮ್ರಾದಿಂದ ತೋರಿಸ್ತೀನಿ. ಏನನ್ನ? ಅವಳನ್ನ. ಏನು ತಮಾಷೆ ಆಡ್ತಾ ಇದ್ದೀರಾ? ಬೇಡ ಬೇಡ ತಮಾಷೆ ಆಡ್ತಾ ಇದ್ದೀರಾ? ಅಲ್ಲೇ ಇದೆ ಪಲ್ಲು, ಅಲ್ಲೇ ನೈಟ್ ವಿಷನಲ್ಲಿ ಕಾಣ್ತಾ. ಹೆಂಗಿದೆ ಅದು, ಹೆಂಗಿದೆ ತೋರಿಸೋದು. ಕುರುಳು ನೋಡು ಪಲ್ಲು, ಕುರುಳು. ನೀವು ಹೇಳೋದು ಸರಿ, ನೀವೀಗ ಹೊರಗಡೆ ಹೋಗ್ಬಿಡ್ತೀರಾ ಅನ್ಕೊಳ್ಳಿ. ಈಗ ಅದು ಇಲ್ಲಿ ಬಂದ್ಬಿಟ್ರೆ, ಫ್ರಂಟಿಗೆ ಮುಂದೆ ಬಂದ್ಬಿಟ್ರೆ, ನಾನು ಇಲ್ಲಿ ನೋಡ್ತಿದ್ದೆ ಇಲ್ಲಿ ಕಾಣಿಸುತ್ತೆ ಅಲ್ವಾ ಪಲ್ಲು, ಯಾಕೆ ಭಯ ಬೀಳ್ತೀಯಾ? ಹಿಂಗೆ ಇರುತ್ತೆ ಪಲ್ಲು. ನಾನು ಕ್ಯಾಂಪಿಂಗ್ ಅಂತ ಬಂದು ಇಲ್ಲೇ ಮಾತಾಡ್ತೀನಿ, ಇಲ್ಲೇ ಕೂತ್ಕೊಳ್ಳಿ, ಹೋಗೋದು ಬೇಡ ಹೊರಗಡೆ. ನಾನು ಒಳಗಡೆ ಹೋಗಲ್ಲ, ಇಲ್ಲೇ ನಿಂತ್ಕೊಂಡು ಹಂಗೆ ತೋರಿಸ್ತೀನಿ, ಇಲ್ಲೇ ಇರ್ತೀನಿ. ನನ್ನ ಬಾಡಿ ಇಲ್ಲೇ ಇರುತ್ತೆ, ಹಿಂಗೆ ತಿರ್ಸ್ತೀನಿ ಅಷ್ಟೇ, ಮೇಲತ್ತಿ ಆಯ್ತಾ? ಒಳಗಡೆ ಆಚೆ ಹೋಗ್ತಿಲ್ಲ ನಾನು. ಯಮುನಾ ಮಾತಾಡಿ ಅವಳ ಜೊತೆ. ನೀವು ಕೂತ್ಕೊಂಡ್ರೆ ನಾನು ಮಾತಾಡ್ತೀನಿ. ಏನಾಗಲ್ಲ, ಮಾತಾಡಿ. ಅಮ್ಮ, ನನಗಂತೂ ತುಂಬ ಇದೆಯಾ? ಇದಲ್ಲ, ಅಲ್ಲೇ ಇರಿ. ಇದೆ. ಇದು ತೋರಿಸು. ನನಗೇನು ಕಾಣಿಸ್ತಿಲ್ಲ ಪಲ್ಲು, ಏನು ಕಾಣಿಸ್ತಿಲ್ಲ ನನಗೆ. ಮತ್ತೆ ಮೊಬೈಲಲ್ಲಿ ನೈಟ್ ವಿಷನಲ್ಲಿ ಕಾಣಿಸ್ತು. ಹಾಂ, ಬನ್ನಿ, ನೈಟ್ ವಿಷನಲ್ಲಿ ಕಾಣಿಸ್ತಿದೆ ಪಲ್ಲು. ನನಗನ್ನಿಸ್ತಿದೆ ಇಲ್ಲಿ ಈ ಕಡೆಗೆ ಏನಾದರೂ ಬಂದ್ಬಿಡ್ತಾ ಅಂತ. ಒಂದು ನಿಮಿಷ ಇರು, ಕ್ಯಾಮ್ರಾ. ಪಲ್ಲು ಕಾಣಿಸ್ತಿದೆ ಪಲ್ಲು. ಯಮುನಾ, ನಿನಗೆ ನಾನು ಒಳ್ಳೇದು ಮಾಡ್ಬೇಕಂತಾನೆ, ನಿನ್ನ ಬಗ್ಗೆ ತಿಳ್ಕೊಬೇಕಂತಾನೆ ಬಂದಿರೋದು. ಇಷ್ಟೇ ಲೈಟಿಂಗ್ ಇರೋದು. ನಾನು ಎಷ್ಟು ಜಾಸ್ತಿ ಪಲ್ಲು ಹೆಂಗಿದೆ ಪಲ್ಲು, ಪಲ್ಲು ಹಾಂ ಹೆಂಗಿದ್ದಾರೆ ಗೊತ್ತವರು ಇಮ್ಮಂತೀವ್ರಿ. ಈ ಭಯ ಬೀಳ್ಬೇಡ ಯಮುನಾ ಅವರೇ. ಏಯ್ ಪಲ್ಲು ಅಲ್ಬೇಡ. ನಿಮ್ಮ ಪಲ್ಲು ಕಾಣಿಸ್ತಿದೆ ನೀಟಾಗಿ. ಅಯ್ಯೋ ದೇವ್ರಿಗೆ ಹೆಂಗಿದ್ದಾರೆ ಗೊತ್ತವರು. ಏನಾಯ್ತು? ಫುಲ್ಲು ಲಾಂಗ್ ಹೇರ್ ಥರ. ಲಾಂಗ್ ಹೇರಾ? ಹಾಂ, ಇಲ್ಲಿಂದ ನನಗೆ ಮಿನಿಮಮ್ 10 ಮೀಟರ್ಸ್ ಇದೆ ಪಲ್ಲು. 10 ಮೀಟರ್ಸ್, ಹೋಗ್ತಾ ಇದೆ. 10 ಫೀಟಾ? ಪಲ್ಲು ಯಮುನಾ ಅವರೇ, ನೀವು ಹತ್ರ ಯಾಕೆ ಬರ್ತಿದ್ರಾ? ಕ್ಲೋಸ್ ಮಾಡಿ. ನಾನು ಹೇಳ್ದೆ. ಯಾರು ನೀವು? ಯಮುನಾ ಅವರೇ ನೀವೇನಾ? ಪಲ್ಲು ಮಿಸ್ಲೀಡ್ ಮಾಡ್ತಿದ್ದೆ ಅನಿಸ್ತಿದೆ, ಬೇರೆ ಯಾರೋ ಅನಿಸ್ತಿದೆ. ಇಲ್ಲ ಅಲ್ಲಿ ಇಲ್ಲ ಯಮುನಾ ಎಲ್ಲಿ? ಕಿಚ್ಚೆ ಯಮುನಾ ಅವರೇ, ಈ ಕಡೆ ಬಂದಿದೆ. ಏನಾಗಲ್ಲ. ಯಾರು ನೀವು? ಯಮುನಾ ಅವರೇನಾ? ನನಗೆ ಭಯ. ಅಲ್ಲಲ್ಲ, ಒಂದು ನಿಮಿಷ, ನನಗೆ ಡೌಟ್ ಬರ್ತಿದೆ, ಯಮುನಾನಾ ಅಲ್ವಾ ಅಂತ. ಕನ್ಫರ್ಮ್ ಆಗಿ ಅಳ್ತಾ ಇದೆ. ಪಲ್ಲು ಮತ್ತೆ ಬರ್ತಿರೋ ಥರ ಅನಿಸ್ತಿದೆ. ಇಲ್ಲೇನು? ಅದು ಗಿಡಗಳು ಅನಿಸ್ತಿದೆ. ಅಲ್ಲಲ್ಲ, ಅದೇ ಪಲ್ಲು, ಅಲ್ಲ ಇಲ್ಲಿ ಈ ಎಡ್ಜಲ್ಲಿದೆ.
ಎಲ್ಲಿ ಒಂದು ನಿಮಿಷ ಇವಾಗ ಹೋಗ್ಬಿಡೋಣ ಇವಾಗ. ಪಲ್ಲು ಅಲ್ಲೇ ಹೋಯ್ತು ಹೋಗ್ತಿದ್ಯಾ ಪಲ್ಲು, ಹೋಗ್ಬಿಟ್ಟಿದೆ ಪಲ್ಲು. ಭಯ ಆಗ್ತದೆ ನನಗೆ, ಮಾತೆ ಬರೋಕ್ಕಾಗ್ತಿಲ್ಲ ನನಗೆ. ರನ್ನಿಂಗ್ ಹೊರಟಾಯ್ತು ಅದು. ಇಲ್ಲೋ ಇದೆ ಅನಿಸ್ತಿದಲ್ವಾ? ಹಾಂ ಪಲ್ಲು ಹತ್ರ ಬರ್ತೀರಾ ಸರ್, ಮತ್ತೇನು ಸೌಂಡ್ ಬರ್ತಿದೆ ಪಲ್ಲು ಏನೋ ಸೌಂಡ್ ಬರ್ತಿದೆ. ಯಮುನಾ ಇನ್ನೊಂದು ಸಾರಿ ನಿಮ್ಮ ಕತೆ ನಾನು ತಿಳ್ಕೋಬೇಕು. 1/2 ಅವರ್ ಇರ್ತೀವಿ ಅಷ್ಟೇ, ಅರ್ಧ ಗಂಟೆ ಇರ್ತೀವಿ ಇಲ್ಲಿ, ಹೋಗ್ಬಿಡ್ತೀವಿ ನಾವು. ನಿಮ್ಮ ಕತೆ ತಿಳ್ಕೋಬೇಕು, ಏನಾಗಿದೆ ಇಲ್ಲಿ ಅಂತ. ಯಮುನಾ ಪ್ಲೀಸ್ ನಿಮ್ಮ ಕತೆ ಹೇಳಿ, ತಿಳ್ಕೋಬೇಕು. ಕೇಳ್ಬೋದು, ಕತೆ ಹೇಳಿ. ಯಮುನಾ, ನಿಮ್ಮ ಸ್ಟೋರಿ ಹೇಳೋಕ್ಕಾಗುತ್ತಾ? ನಾವು ಎಸ್ ಆರ್ ನೋ ಕ್ವಶನ್ ಟೈಪ್ ಕೇಳ್ತೀವಿ, ನೀವು ಅದಕ್ಕೆ ಆನ್ಸರ್ ಮಾಡ್ತಾ ಬನ್ನಿ. ಏನಾದರೂ ಸಿಗ್ನಲ್ ಕೊಡ್ತೀರಾ? ನೀವು ಕೇಳಿ. ಏನಾದರೂ ನಿಮ್ಗೆ ಹೆಂಗಾಗುತ್ತೆ, ಯಾವ ಥರ ನೀವು ಹೇಳ್ಬೋದೋ ಆ ಥರ ಟ್ರೈ ಮಾಡಿ ಹೇಳೋಗೆ ನಮಗೆ. ಯಮುನಾ ಭಯ ಬೀಳ್ಬೇಡ ಪಲ್ಲು. ಪಲ್ಲು ಏನಾಯ್ತು? ಪಲ್ಲು ಸ್ವಲ್ಪ ಹೊತ್ತು ಲಿಸ್ಟ್ ಮಾಡಿ ಪಲ್ಲು. ಏನಾಯ್ತು? ಹೆಂಗಾಗಿದೆ ಗೊತ್ತಾ ನನಗೆ? ಪಲ್ಲು ಕಾಣಿಸ್ತಿದ್ದೀನಾ ನಾನು? ಯಾಕೆ ಶಿವರಿಂಗು? ಓಕೆ ಏನಾಗಲ್ಲ. ಕೇಳಿಸ್ತಿದ್ಯಾ ಅವಳದು ವಾಯ್ಸು? ಕೇಳಿಸ್ತಿದ್ಯಾ ಇಲ್ವಾ? ನಿಮ್ಮ ಕ್ಯಾಮ್ರಾ ಕೆಳಗಡೆ ಏನಾಯಿತು? ರಿಕಾರ್ಡಿಂಗ್ ಇದೆಯಾ? ಓಕೆ, ಏನಿಲ್ಲ, ತಿನ್ಕೊಂಡು ಹೋಗೋಣ. ಏನಿಲ್ಲ. ಹಿಂದೆ ನೋವು ಆಗ್ತಿದ್ಯಾ? ಥರ ಹಿಂಗೆ ಇಟ್ಕೊಂಡು ಹಿಂಗೆ ನನಗೆ ನೋವು ಆಗ್ತಿದ್ಯಾ? ಆಯ್ತಾ? ನಾನು ಹಿಂದೆ ಕೂತ್ಕೊಂಡಂಗಿತ್ತು. ಟ್ರೈಬಲ್ಸ್ ಭಾಷೆ ನಿನ್ಗೆ ಗೊತ್ತಾ? ಗೊತ್ತಿಲ್ಲ, ಕೇಳಿದ್ದೀನಿ ಅಷ್ಟೇ, ನಂಗೆ ಗೊತ್ತಿಲ್ವಾ? ಭಾಷೆ ಗೊತ್ತಿಲ್ಲ ನನಗೆ. ಇಲ್ಲಿ ಹಿಂದೆ ಅವಳು ಏನು ಹೇಳಿದ್ದಲ್ಲ ಗೊತ್ತಾ ಇವಾಗ? ನೀನು ನಿನಗೆ ಭಯದಿಂದ ಅನ್ಕಾನ್ಷಿಯಸ್ ಆಗಿದೆ ಇವಾಗ ನೀನು. ಇಲ್ಲ, ನಂಗೆ ಹೆಂಗಾಗಿದೆ ಗೊತ್ತಾ? ನಂಗೆ ಕಾನ್ಷಿಯಸ್ ಇದೆ, ಬಟ್ ಒಂಥರ ನನಗೆ ಕೂಗಬೇಕು ಅನ್ನೋ ಥರ ಆಗ್ತಿತ್ತು. ಇವಾಗ ಯಮುನಾ ಏನು ಗೊತ್ತಾ, ಇಲ್ಲಿ ಹಿಂಗೆ ಬಂದು ಹಿಂಗೆ ಇಟ್ಕೊಂಡಂಗೆ ನನ್ನ ಹೇರ್ನ ಹಿಂಗೆ ಇಟ್ಕೊಂಡಂಗೆ, ಓಕೆನಾ? ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನೋ ಥರ ಹಿಂಗಾಗಿದೆ ನನಗೆ. ಅದೇ ಅನ್ಕಾನ್ಷಿಯಸ್ ಆಗಿದೆಯಾ? ಏನಾಗಿಲ್ಲ. ಸರಿ ಗಾಯ್ಸ್, ಲೈಫಲ್ಲಿ ಇನ್ಮೇಲೆ ನನ್ನನ್ನು ಕೇಳಬೇಡ, ಗೋಸಾನಿಗೆ ಕರ್ಕೊಂಡು ಬರ್ಬೇಕು. ನನಗೇನೆ ಭಯ ಇದೆ, ಆದರೆ ಅವ್ರ ಅಮ್ಮಮ್ಮ ಹೇಳಿದ ಸ್ಟೋರಿ ಕೇಳ್ಬಿಟ್ಟು ನೋಡೋಣ. ಅದು ಅರ್ಥ ಆಯಿತು ನನಗೆ. ಅಷ್ಟು ಗಾಯ್ಸ್, ನಾನು ಎಷ್ಟೋ ಕೇಳಿದೆ ಹಿಂಗಾಗುತ್ತೆ. ಇಲ್ಲ, ನನಗೆ ಏನಾಗ್ತದೆ ಗೊತ್ತಾ? ನೀನು ಇವಾಗ ಏನು ಅರ್ಥ ಆಯಿತು ನನಗೆ. ನೀನೇನು ಮಾತಾಡಬೇಡಿ ಇವಾಗ ಗಾಯ್ಸ್, ನಾನು ಆದಮೇಲೆ ಮಾತಾಡ್ತೀನಿ. ಅಲ್ಲೇ ಇರು ಪಲ್ಲು. ಹಾಂ ಗಾಯ್ಸ್, ಏನಂದರೆ ಅವಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಏನು ಒಂಥರ ಅವಳು
ಟ್ರೈಬಲ್ ಭಾಷೆದಲ್ಲೇ ಮಾತಾಡಿದ್ದೀನಿ ಅನಿಸ್ತಿದೆ. ಬಟ್ ಅವಳಿಗೆ ತಲೆ ಹಿಡ್ಕೊಂಡಿರೋ ಥರ ಅನಿಸ್ತಿದೆ ಅಂತ. ಅದು ಅನ್ಕಾನ್ಷಿಯಸ್ ಆಗಿದೆ. ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ವ, ನನಗೆ ಗೊತ್ತು. ಅದೇ ಮ್ಯಾಟರು. ಸೊ ಇವಾಗೇನೆಂದರೆ ಅವಳು ಹೇಳಿರೋ ಥರ ಯಾರೋ ಒಬ್ಬರು ಸಾಯಿಸಿದ್ದಾರೆ. ಆ ಲ್ಯಾಂಗ್ವೇಜ್ ಏನು ಅಂತ ಅವ್ರಿಗೆ ಹೇಳಬೇಕು. ಅವ್ರಿಗೆ ಅವಳು ಹೇಳಿರೋ ಮ್ಯಾಟರು ಇವಳಿಗೆ ತಿಳಿಸ್ಬೇಕು. ಯಾರಾದರೂ ಹಾರ್ಟು ಸ್ಟ್ರಾಂಗ್ ಇರೋರು ಯಾರಾದರೂ ಇದ್ದರೆ ಅವ್ರಿಗೆ ಹೇಳಿ ಅದನ್ನು ಹೇಳಿಕೊಡ್ಬೇಕು. ಯಾಕಂದರೆ ಅವ್ರು ಒಳ್ಳೇದಾಗಬೇಕಲ್ವ, ಏನಾಗಿದೆ ಅವ್ರು ತಿಳ್ಕೊಬೇಕಲ್ವ ಅವ್ರೂ. ಸೊ ಗೈಸ್, ನಾನು ಯಾಕೆ ಸ್ಕಿಪ್ ಮಾಡಿದ್ದೀನಿ ಅಂದರೆ ಆ ವಿಡಿಯೋನ ಸರಿಯಾಗಿ ತೋರಿಸಿಲ್ಲ ಅಂದರೆ ಪ್ರಾಬ್ಲಮ್ ಏನಂದರೆ ಪರ್ಸ್ನಲ್ ಮ್ಯಾಟರ್ ಅದು. ಸೊ ಈ ಥರ ಆಗುತ್ತೆ ಅಂತ ನಾನು ಅಲ್ಲಿ ಹೋಗಿಲ್ಲ. ಅವಳಿಗೆ ಒಂದು ಎಕ್ಸ್ಪೀರಿಯೆನ್ಸು ಇಷ್ಟ, ನಾನು ಮಾಡಬೇಕು, ಹುಡುಗಿ ಜೊತೆ ಸ್ವಲ್ಪ ಏನಾದರೂ ಮಾತಾಡಬೇಕು ಅಂತ ಇಲ್ಲಿ ಅಂದ್ಕೊಂಡಿದ್ದಾಳೆ. ಸೊ ಆ ಥರ ನಾನು ಅಂದ್ಕೊಂಡಿದ್ದೆ ಏನೋ ಗೋಸ್ಟು ಸೋಲು ಏನಿಲ್ಲ ಅಲ್ವಾ, ಏನೋ ಕತೆ ಇದೆ, ಅವಳಿಗೆ ಒಂದು ಸಮಾಧಿ ಇದೆ ಅಂತ ನಾನು ಕರ್ಕೊಂಡು ಹೋದೆ. ಬಟ್ ಯಮುನಾದು ಇಷ್ಟು ಸೋಲ್ಗೆ ಇಷ್ಟು ಇದು ಇದೆ ಅಂತ ನಾವು ಅಲ್ಲಿ ಹೋದ್ಮೇಲೆ ಟೆಂಟ್ ಹಾಕಿದ್ಮೇಲೆ ಮಿಡ್ ನೈಟಲ್ಲಿ ಗೊತ್ತಾಯಿತು. ಅದು ಪೌರ್ಣಮಿ ದಿನವೇ ಮಾಡಿರೋದಕ್ಕೆ. ಮುಂದೆ ನೋಡ್ತಿದ್ದೆ ಕಾಣಿಸ್ತಿದೆ ಚೆಂಡು. ಸೊ ಮನೆಗೆ ಬಂದಿದ್ದೀವಿ, ಅಲ್ಲಿ ಇರೋಕ್ಕಾಗಲಿಲ್ಲ. ಸೊ ಮ್ಯಾಟರ್ ಅದೇ. ವಿಡಿಯೋ ಆದರೆ ಭಯಂಕರ ಇದೆ. ನನಗಾದರೆ ಸ್ಕಿಪ್ ಮಾಡದೆ ಯಾರು ನೋಡಿದಾರೋ ಅವ್ರಿಗೆ ಗೊತ್ತಿರುತ್ತೆ, ಅರ್ಥ ಆಗಿರುತ್ತೆ. ಸೊ ಅವಳಿಗೆ ನನ್ನ ವೈಫ್ಗೆ ಏನಾಗಿದೆ ಏನು ಅನ್ನೋದು ಅದು ಇನ್ಮೇಲೆ ಯಾರಿಗೂ ಹೇಳೋಕ್ಕಾಗಲ್ಲ, ಯಾರಿಗೂ ತೋರ್ಸೋಕ್ಕೂ ಆಗಲ್ಲ. ಅರ್ಥ ಮಾಡ್ಬೋದು, ಅದು ಪರ್ಸ್ನಲ್ ಆಗಿದೆ. ಅದಕ್ಕೆ ನಾನು ರಿಮೂವ್ ಮಾಡ್ತೀನಿ. ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ, ಎಕ್ಸ್ಪೆಕ್ಟ್ ಮಾಡದೇ ಇರೋದಾಗಿದೆ. ಅವಳು ಯಾವತ್ತೂ ಹಿಂಗೆ ನಡ್ಕೊಂಡಿಲ್ಲ. ಸಡನ್ನಾಗಿ ಹಂಗೆ ಆದಮೇಲೆ ನನಗೆ ಜಾಸ್ತಿ ಗಾಬರಿ ಆಯಿತು. ನನಗಾದರೂ ನನಗೆ ನನ್ನದು ಕೆಲಸನೇ ಅದೇ ಅಲ್ವಾ. ಸೊ ಅದಕ್ಕೆ ನನಗೆ ಇಶ್ಯೂ ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ಬಟ್ ಅವ್ಳಿಗಾದ್ಮೇಲೆ ನನಗೊಂಥರ ಒಂಥರ ಡಿಸ್ಟರ್ಬ್ ಆಗಿದೆ ಅಷ್ಟೇ, ಭಯದಿಂದ ಡಿಸ್ಟರ್ಬ್ ಆಗಿದೆ ಅಷ್ಟೇ. ಬಟ್ ನಾನು ಹೇಳೋಕ್ಕಾಗಲ್ಲ ಯಾವುದು ಏನಂತ. ಸೊ ವಿಡಿಯೋ ಮಾತ್ರ ಭಯಂಕರ ಇದೆ. ಅವಳಿಗೆ ಒಂದು ಹೆಲ್ಪ್ ಆಗಿದೆ, ಯಮುನಾಗೆ ನಮ್ಮ ವೈಫಿಂದ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಬೇಜಾರು ಮಾಡ್ಕೋಬೇಡ, ಯಾಕೆ ರಿಮೂವ್ ಮಾಡಿದ್ದೀನಿ ಆ ಮೇನ್ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಂತ అర్థం చేసుకుంటారు అనుకుంటున్నాను గైస్. శ్రీ మావుళ్ళమ్మ తల్లి జ్యోతిష్యాలయం గురూజీ రామకృష్ణ శాస్త్రి గారు కుటుంబ సమస్యలు, కోర్టు సమస్యలు, ఆరోగ్య సమస్యలు, ఆస్తి తగాదాలు, అప్పుల బాధలు మొదలగు ఎటువంటి సమస్యలకైనా నమ్మకంతో గురువు గారికి ఫోన్ చేయండి. మీ అన్ని సమస్యలకు 100% గ్యారంటీగా పరిష్కారం చూపబడును. ఏ సమస్యకైనా అంజనం వేసి అమ్మవారి అనుగ్రహంతో చెప్పబడును. రామకృష్ణ శాస్త్రి గారు చెప్పింది చెప్పినట్టుగా జరిగి తీరుతుంది. ఒక్క ఫోన్ కాల్ మీ భవిష్యత్తును మార్చగలదు. తప్పకుండా కాల్ చేయండి. సెల్ 9949667583.